ಬಿಡೆನು. ಆ ಮಾತು ಹೇಳಿದ ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಆಗಸ್ಟ್ 4ನೇ ತಾರೀಕು 2022ನೇ ಇಸ್ವಿನಲ್ಲಿ ನಾನು ಪ್ರಸಂಗ ಮಾಡಿದಂಥ ಒಂದು ವಿಷಯ ಏನಂತಂದರೆ ಆರೋನನ ಕೋಲು. ಇದರ ಕುರಿತು ನಾನು ಪ್ರಸಂಗ ಮಾಡಿದ್ದೀನಿ. ಅಂದರೆ ಇಸ್ರಾಯೇಲ್ಯರಲ್ಲಿ ಕೆಲವರು ಮುಖ್ಯಸ್ಥರು ಮೋಶೆಗೆ ವಿರುದ್ಧವಾಗಿ ಗುಣಗುಡ್ತಾರೆ. ಆಗ ದೇವರು ಮಂಜೂಷದಲ್ಲಿ 12 ಕೋಲುಗಳನ್ನು ಇಡಬೇಕು, ಕುಲಕ್ಕೆ ತಕ್ಕಂತೆ ಆರೋನನ ಕೋಲು ಇಡಬೇಕು ಎಂಬುದಾಗಿ ಹೇಳ್ತಾರೆ. ಆಗ ಆರೋನನ ಕೋಲು ಮಾರನೇ ದಿನ ಚಿಗುರಿ ಅದು ಮೊಗೆ ಬಿಟ್ಟು ಚಿಗುರಿ ಹೂ ಬಿಡ್ತದೆ. ಅದರಿಂದ ನಾವು ಕಲಿಯುವಂಥ ಪಾಠ ಏನು ಎಂಬುದಾಗಿ ನಾವು ಈ ಸಂದೇಶದ ಮೂಲಕವಾಗಿ ತಿಳ್ಕೊಳ್ತೀವಿ. ಇದು ನಿಮಗೆ ಆಶೀರ್ವಾದವಾಗಿರ್ತದೆ, ಕೇಳಿಸ್ಕೊಳ್ರಿ. ಇದನ್ನು ನಾನು ಮಾತನಾಡುವಂಥ ವಿಷಯ ಆರೋನನ ಕೋಲು. ಇಲ್ಲಿ ಕೋರಹಿಯರು ಅವನ ಮಕ್ಕಳು ಮೋಶೆ ಮತ್ತು ಆರೋನರಿಗೆ ವಿರುದ್ಧವಾಗಿ ಮಾತಾಡ್ತಾರೆ, ಗುಣಗುಟ್ತಾರೆ. ದೇವರಿಗೆ ಇಷ್ಟ ಇಲ್ಲ. ಏನಿದ್ರು ನೇರವಾಗಿ ಹೇಳ್ರಿ, ಯಾವುದು ಗುಣಗುಟ್ಬೇಡ್ರಿ. ನೇರವಾಗಿ ಹೇಳ್ರಿ, ಪ್ರೀತಿಯಿಂದ ಹೇಳ್ರಿ. ಯಾವತ್ತು ಸತ್ಯವನ್ನ ನಾವು ಪ್ರೀತಿಯಿಂದ ಹೇಳಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ಗುಣಗುಟ್ಬೇಡ್ರಿ, ಮನೆಯಲ್ಲಿ ಗುಣಗುಟ್ಬೇಡ್ರಿ, ಸಭೆಯಲ್ಲಿ ಗುಣಗುಟ್ಬೇಡ್ರಿ. ಪ್ರತಿಯೊಂದು ಕಾರ್ಯಗಳನ್ನು ಪ್ರೀತಿಯಿಂದ ಆ ಸತ್ಯವನ್ನು ನಾವು ನುಡಿಬೇಕು. ಅಂತ ಗುಣಗುಟ್ಟುವಿಕೆ ದೇವರಿಗೆ ಇಷ್ಟ ಇಲ್ಲ. ಇಲ್ಲಿ ಮೋಶೆ ಮತ್ತು ಆರೋನರಿಗೆ ವಿರುದ್ಧವಾಗಿ ಕೋರಹಿಯರು ಏನ್ ಮಾಡ್ತಾರೆ, ಗುಣಗುಟ್ತಾರೆ. ಏನು ಅವರಿಬ್ಬರನ್ನೇ ದೇವ್ರು ಕರೆದಿದ್ದು, ಅವ್ರನ್ನೇನ ದೇವ್ರು ಆರಿಸ್ಕೊಂಡಿದ್ದು, ನಮ್ಮನೇನ್ ದೇವ್ರು ಆರಿಸ್ಕೊಂಡಿಲ್ವಾ, ನಮ್ಮೊಂದಿಗೆ ದೇವ್ರು ಏನ್ ಮಾತಾಡಿಲ್ವಾ, ನಮ್ಮ ಮೂಲಕ ಏನ್ ಮಾತು ಕಾರ್ಯ ಮಾಡಲ್ವಾ ಎಂಬುದಾಗಿ ಅವರು ಗುಣಗುಡ್ತಾ ಇದ್ರು. ಹೀಗೆ ದೇವರು ಆ ಗುಣಗುಟ್ಟಿಕೆಯನ್ನ ಕೇಳಿ ಇದನ್ನ ನಾನು ನಿಲ್ಲಿಸ್ಬಿಡ್ತೇನೆ ಅಂತ ಹೇಳಿದ್ರು. ಸರಿ, ಅವಾಗ ಏನ್ ಮಾಡಿದ್ರು, ದೇವರು ಇಸ್ರಾಯೇಲರ ಸಂಗಡ ಆ ಮೋಶೆ ಸಂಗಡ ಮಾತಾಡಿ 12 ಕುಲ ಇತ್ತಲ್ಲ, 12 ಕುಲಗಳಿಗೆ ಅನುಸಾರವಾಗಿ ಎಲ್ಲರೂ ಕೋಲುಗಳನ್ನ ತಗೊಂಡ್ಬರ್ಬೇಕು. ಅಂದ್ರೆ ಅವರ ಕುಲಗಳನ್ನು ಸೂಚಿಸುವಂತ ಕೋಲನ್ನ ನೀವು ತಗೊಂಡ್ಬರ್ಬೇಕು. ಅದೆಲ್ಲರೂ ಯಾರ ಕೈ ಕೊಡ್ಬೇಕು, ಮೋಶೆ ಕೈ ಕೊಡ್ಬೇಕು. ಮಾತ್ರವಲ್ಲದೆ ಅದರಲ್ಲಿ ಆರೋನನ ಕೋಲು ಇತ್ತು. ಅಂದ್ರೆ ಮೋಶೆ ಆರೋನರನ್ನ ಸೂಚಿಸುವಂತ ಕೋಲು ಇತ್ತು. ಈಗ 7ನೇ ವಚನ ನೋಡಿ. ಅವುಗಳೊಡನೆ ಆರೋನನ ಕೋಲು ಇತ್ತು. ಮೋಶೆ ಆ ಕೋಲುಗಳನ್ನ ಆಜ್ಞಾಶಾಸನಗಳಿರುವ ಗುಡಾರದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಇಟ್ಟನು. ಸರಿ, ಮೋಶೆ ಏನ್ ಮಾಡ್ತಾನೆ, ಅದನ್ನ ತಗೊಂಡೋಗಿ ಪಾರ್ಲಿಮೆಂಟ್ ಅಲ್ಲಿ ಇಡ್ಲಿಲ್ಲ. ಅದನ್ನ ತಗೊಂಡೋಗಿ ತಾಜ್ ಮಹಲ್ ನಲ್ಲಿ ಇಡ್ಲಿಲ್ಲ. ಅದನ್ನ ತಗೊಂಡೋಗಿ ಯೆಹೋವನ ಸನ್ನಿಧಾನದಲ್ಲಿ ಇಡ್ತಾನೆ. ನಿಮ್ ವಿರುದ್ಧವಾಗಿ ಏನ್ ಪ್ರಾಬ್ಲಮ್ ಬಂದಿದೆ, ದೇವರ ಸನ್ನಿಧಾನದಲ್ಲಿ ಇಡ್ರಿ. ಕಣ್ಣೀರಿನಿಂದ ದೇವರ ಸನ್ನಿಧಾನದಲ್ಲಿ ಇಡ್ರಿ. ನಿಮಗೆ ವಿರುದ್ಧವಾಗಿ ಏನ್ ಬಂದಿದೆ ಅದೆಲ್ಲ ದೇವರ ಸನ್ನಿಧಾನದಲ್ಲಿ ಇಡ್ರಿ. ಈ ವರ್ಷ ಎಲ್ಲ ಏನ್ ಬಂತು ನಿಮ್ಗೆ ವಿರುದ್ಧವಾಗಿ, ಹೋದ ವರ್ಷ ನಿಮ್ಗೆ ವಿರುದ್ಧವಾಗಿ ಏನ್ ಬಂತು, ನಿಮ್ಗೇನ್ ಸಮಸ್ಯೆ ಇದೆ, ನಿಮ್ಗೇನ್ ತೊಂದರೆ ಇದೆ, ನಿಮ್ಗೇನ್ ಎದುರಾಗಿದೆ, ಕೀಪ್ ಎವ್ರಿಥಿಂಗ್ ಇನ್ ಗಾಡ್ಸ್ ಪ್ರೆಸೆನ್ಸ್. ದೇವರ ಸನ್ನಿಧಾನದಲ್ಲಿ ಇಡ್ರಿ. ನಿಮ್ಮ ಹೃದಯವನ್ನ ದೇವರ ಸನ್ನಿಧಾನದಲ್ಲಿ ಒಯ್ದು ಬಿಡ್ರಿ. ಬಹಳ ಪ್ರಾಮುಖ್ಯ ಇದು. ಅದಕ್ಕೆ 21 ದಿನ ಉಪವಾಸ ಪ್ರಾರ್ಥನೆ ನಮ್ಮ ಸಭೆಯಲ್ಲಿ ಏರ್ಪಡಿಸಿದೆ. ಏನಕ್ಕೆ? ನಿನ್ ಜೀವನ ನೀನ್ ನಡ್ಸಕ್ಕಾಗಲ್ಲ. ನೀನ್ ದೇವ್ರ ಸನ್ನಿಧಾನ ನಿಲ್ಲಿಟ್ರೆ ದೇವರೆಲ್ಲ ನಿಲ್ಲಿಸ್ಬಿಡ್ತಾರೆ. ದೇವರ ಸನ್ನಿಧಾನನ ಫಾರ್ ಗ್ರಾಂಟೆಡ್ ಆಗಿ ತೆಗೆದುಕೊಳ್ಬೇಡಿ. ಮನೆಯಲ್ಲಿ ನಡೆಯುವಂತ ಕುಟುಂಬ ಪ್ರಾರ್ಥನೆ ಫಾರ್ ಗ್ರಾಂಟೆಡ್ ಆಗಿ ತೆಗೆದುಕೊಳ್ಬೇಡಿ. 21 ದಿನ ಉಪವಾಸ ಪ್ರಾರ್ಥನೆ ನಿಮ್ಮ ಜೀವಿತಕ್ಕೆ ಏನೋ ಒಂದು ಲಾಟ್ರಿ ಟಿಕೆಟ್ ತರ ತೆಗೆದುಕೊಳ್ಬೇಡ್ರಿ. ಏನೋ ಲಾಟ್ರಿ ಹೊಡೆದ್ಬಿಡ್ತು, ಇಲ್ಲ. ದೇವರ ಮಕ್ಕಳಿಗೆ ಲಕ್ ಅನ್ನೋದಿಲ್ಲ, ಅದೃಷ್ಟ ಅನ್ನೋದಿಲ್ಲ. ಪ್ರತಿಯೊಂದು ಕಾರ್ಯಗಳು ದೇವರ ಸನ್ನಿಧಾನದಲ್ಲೇ ಆರಂಭವಾಗೋದು. ಎಲ್ಲವೂ ದೇವರ ಸನ್ನಿಧಾನದಲ್ಲೇ ನನಗೆ ನಿನಗೆ ಆರಂಭವಾಗ್ತದೆ. ಸರಿ, ಮೋಶೆ ದೇವರ ಸನ್ನಿಧಾನದಲ್ಲಿ. ಅದರ ಅರ್ಥ ಏನಂದ್ರೆ, ದೇವರು ಹೇಳಿದ್ರು, ಐ ವಿಲ್ ಡೀಲ್ ಫಾರ್ ಯು. ನಾನ್ ನಿನಗಾಗಿ ಡೀಲ್ ಮಾಡ್ತೀನಿ, ನೀನ್ ಡೀಲ್ ಮಾಡ್ಬೇಡ, ನಾನ್ ಡೀಲ್ ಮಾಡ್ತೀನಿ ಅಂತ. ಸೊ ಈಗ ಮೋಶೆ ಏನ್ ಮಾಡ್ತಾನೆ,
ಅದನ್ನ ಹೋಗಿ ದೇವರ ಸನ್ನಿಧಾನದಲ್ಲಿ ಗುಡಾರದಲ್ಲಿ ಇಡ್ತಾನೆ. ಆಜ್ಞಾ ಶಾಸನಗಳು ಎಲ್ಲಿತ್ತೋ ಆ ಗುಡಾರದಲ್ಲಿ ಇಡ್ತಾನೆ. ಈ 12 ಕೋಲು ಮತ್ತೆ ಆರೋನನ ಕೋಲನ್ನ ಇಡ್ತಾನೆ. 8ನೇ ವಚನ ಹೋದ್ರಿ. ಮರುದಿನ ಮೋಶೆ ಗುಡಾರದಲ್ಲಿ ಹೋಗಿ ನೋಡಲಾಗಿ, ಆಹಾ, ಲೇವಿ ಕುಲಕ್ಕೋಸ್ಕರ ಆರೋನನು ಕೊಟ್ಟಿದ್ದ ಕೋಲು ಚಿಗುರಿ ಮೊಗ್ಗೆ ಬಿಟ್ಟು ಹೂವರಳಿ ಬಾದಾಮಿ ಹಣ್ಣುಗಳನ್ನ ಫಲಿಸಿತು. ಮೋಶೆ ನಾಳೆ ನೋಡ್ತಾನೆ, ದೇವ್ರ ಸನ್ನಿಧಾನದಲ್ಲಿ ಏನ್ ಇಡ್ತೀಯೋ ನೀನು, ಅದರ ಆಶೀರ್ವಾದಗಳನ್ನ ನೀನ್ ನೋಡ್ತೀಯ. ಡು ಯು ಕೀಪ್ ಯುವರ್ ಪ್ರಾಬ್ಲಮ್ಸ್ ಬಿಫೋರ್ ಗಾಡ್? ರಾತ್ರಿನಲ್ಲಿ ಎದ್ದು ದೇವರ ಸನ್ನಿಧಾನದಲ್ಲಿ ಕಣ್ಣೀರಿನಿಂದ ಅದನ್ನು ಒಪ್ಪಿಸ್ಕೊಡು. ಏನ್ ನಡೀತಾ ಇಲ್ಲ, ಏನ್ ನಿನಗೆ ವಿರುದ್ಧವಾಗಿದೆ, ಏನ್ ನಿನಗೆ ವಿರುದ್ಧವಾಗಿ ನಡೀತು, ಏನು ನಿನಗೆ ವಿರುದ್ಧವಾಗಿ ನಡೀತು, ಅದನ್ನ ದೇವರ ಸನ್ನಿಧಾನದಲ್ಲಿ ಪ್ಲೇಸ್ ಮಾಡಿದ್ರೆ ನೀನೇ 4 ಕಾರ್ಯಗಳನ್ನ ನೋಡೋ ಹಾಗೆ ದೇವರು ಮಾಡ್ತಾರೆ. ದೇವರ ಸನ್ನಿಧಾನದಲ್ಲಿ ಇಡಲ್ಲ, ಯಾರು ನೋಡಕ್ಕಾಗಲ್ಲ, ನೀನು ನೋಡಕ್ಕಾಗಲ್ಲ. ಬಟ್ ಆದ್ರೆ ನೀನು ನಾನು ದೇವರ ಸನ್ನಿಧಾನದಲ್ಲಿ ಇಟ್ಟರೆ ದೇವರು ಒಂದ್ ಕಡೆ ಮಾಡೋದ್ನ ನೀನ್ ಕಣ್ಣಾರೆ ನೋಡ್ತೀಯ. ಕರ್ತನು ತಾನೇ ಈ ಸಂದೇಶದ ಮೂಲಕ ನಿಮ್ಮನ್ನ ಆಶೀರ್ವಾದ ಮಾಡಿದ್ದಾರೆ. ದೇವರ ಸನ್ನಿಧಾನದಲ್ಲಿ ಇದ್ದು ನೋಡ್ರಿ, ಎಲ್ಲ ಕಾರ್ಯಗಳನ್ನ ದೇವರು ನಿಮಗೆ ಮಾಡ್ತಾರೆ. ಆಮೇನ್. ಪ್ರಾರ್ಥಿಸೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದ ದೇವರು, ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ಮೋಶೆಗೆ ವಿರುದ್ಧವಾಗಿ ಗುಣಗುಟ್ಟಿದಾಗ ಮೋಶೆ ದೇವರ ಸನ್ನಿಧಾನದಲ್ಲಿ ಇದ್ದನಪ್ಪ, ಆರೋನನ್ ದೇವರ ಸನ್ನಿಧಾನದಲ್ಲಿದ್ದನು. ಅದೇ ರೀತಿ ನಾವು ಸಹ ದೇವರ ಸನ್ನಿಧಾನದಲ್ಲಿ ಇರೋದಕ್ಕೆ ನಮಗೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೇನು ಎಂದೆಂದಿಗೂ. ನಾ ಕೈ ಬಿಡೇನು, ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೇನು,
ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು.